सर्वेभ्यः स्वागतं। द्वितीय PUC पठ्यपुस्तकस्य संस्कृतविषयस्य अष्टमः पाठः वर्तते विधिविलसितम् इति। एतत् नाटकं वर्तते। गुरुशापम् इति नाटकस्य किञ्चित् भागः वर्तते विधिविलसितम् इति। अत्र लेखकः अस्ति डॉक्टर KS नागराजन् महोदयः। आत्मीय विद्यार्थिಗಳೇ, पीठिकेಯನ್ನು ನೋಡಿಕೊಳ್ಳಿ. ಸಂಸ್ಕೃತ ವಾಂಗ್ಮಯೇ ಕಾವ್ಯ ಸಾಹಿತ್ಯಂ ಅಗಾಧಂ ಅಪರಿಮೇಯಂಚ. ಸಂಸ್ಕೃತ ಸಾಹಿತ್ಯದಲ್ಲಿ, ಕಾವ್ಯ ಸಾಹಿತ್ಯದಲ್ಲಿ ಗದ್ಯ ಸಾಹಿತ್ಯ, ಪದ್ಯ ಸಾಹಿತ್ಯ, ಚಂಪೂ ಸಾಹಿತ್ಯ, ನಾಟಕ ಸಾಹಿತ್ಯ ಇತ್ಯಾದಿ ಕಾವ್ಯ ಸಾಹಿತ್ಯಗಳು ಅಗಾಧವಾದದ್ದು ಮತ್ತು ಅಪರಿಮಿತವಾದಂತಹದ್ದು. ಕವೇಹ ಕರ್ಮ ಕಾವ್ಯಂ ಇತಿ. ಕವಿಯ ಕರ್ಮ ಅಂತಂದ್ರೆ ಕೆಲಸ ಏನು? ಕಾವ್ಯವನ್ನ ರಚಿಸುವಂತಹದ್ದು. ಕಶ್ಚಿತ್ ಕ್ರಾಂತದರ್ಶಿ, ಅದರಲ್ಲಿ ಅವನು ಅತ್ಯುತ್ಸಾಹಿಯಾಗಿ ಇರುವಂತವನು. ದೃಶ್ಯಕಾವ್ಯ ರೂಪಕಂ ಉಪರೂಪಕಮಿತಿ ದ್ವಿವಿಧಂ. ದೃಶ್ಯಕಾವ್ಯದಲ್ಲಿ ರೂಪಕ ಮತ್ತು ಉಪರೂಪಕಗಳು ಎಂದು ಎರಡು ವಿಧ. ದೃಶ್ಯಕಾವ್ಯ ಅಂದ್ರೆ ದೃಷ್ಟುಂ ಯೋಗ್ಯಂ ಕಾವ್ಯಂ ದೃಶ್ಯಕಾವ್ಯಂ, ನಾಟಕಾದಿಗಳು. ಉಪರೂಪಕೇಶು ಅಷ್ಟಾದಶ ಭೇದಾ ಪರಿಕಲ್ಪಿತ. ಉಪರೂಪಕಗಳಲ್ಲಿ 18 ಭೇದಗಳನ್ನ ಹೇಳಲ್ಪಟ್ಟಿದೆ. ರೂಪಕಾಣಿ ದಶ ಪ್ರಕಾರಾಣಿ ಗಣ್ಯಂತೆ. ರೂಪಕಗಳಲ್ಲಿ 10 ವಿಧಗಳು ಎಂದು ಪರಿಗಣಿಸಲ್ಪಟ್ಟಿದೆ. ಸಂಸ್ಕೃತ ಭಾಷಾ ಯಥಾ ಪ್ರಾಚೀನ ತಥಾ ಅರ್ವಾಚೀನ ಚ. ಸಂಸ್ಕೃತ ಭಾಷೆ ಎಷ್ಟು ಪ್ರಾಚೀನವಾದದ್ದೋ ಅಷ್ಟೇ ಅರ್ವಾಚೀನ ಅಂತಂದ್ರೆ ನೂತನವಾದದ್ದು. ಪ್ರಾಚೀನ ಅಂತಂದ್ರೆ ಹಳೆಯದಾದದ್ದು, ಅರ್ವಾಚೀನ ಅಂತಂದ್ರೆ ಹೊಸದು, ನೂತನವಾದದ್ದು. ಡಾಕ್ಟರ್ KS ನಾಗರಾಜನ್ ಮಹೋದಯೇನ ವಿರಚಿತಸ್ಯ ಗುರುಶಾಪಂ ಇತಿ ವೀರರಸಪ್ರಧಾನ ರೂಪಕಸ್ಯ ಪ್ರಥಮಾಂಕಸ್ಯ ಕಥಂ ಸಂಗೃಹ್ಯ ವಿಧಿವಿಲಸಿತಂ ಇತಿ ನಾಮ್ನ ಅತ್ರ ಸಾದರಂ ಸ್ವೀಕೃತಂ. ಡಾಕ್ಟರ್ KS ನಾಗರಾಜನ್ ಮಹೋದಯರು ಬರೆದಿರುವಂತಹ ಗುರುಶಾಪಂ ಎನ್ನುವ ನಾಟಕದಲ್ಲಿ ವೀರರಸ ಪ್ರಧಾನವಾಗಿರುವಂತಹದ್ದು ಪ್ರಥಮಾಂಕದ ಕಥಾ ಸಂಗ್ರಹ್ಯ, ಕಥೆಯ ಭಾಗವನ್ನು, ಸ್ವಲ್ಪ ಭಾಗವನ್ನು ಸಂಗ್ರಹಿಸಿ ವಿಧಿವಿಲಸಿತಂ ಎನ್ನುವಂತಹ ನಾಟಕವನ್ನ ಇಲ್ಲಿ ರಚಿಸಿದ್ದಾರೆ, ಪ್ರಸ್ತುತಪಡಿಸಿದ್ದಾರೆ. ಪೂರ್ವಕಥಾ ಏನಾಗಿತ್ತು? ಪರಾಕ್ರಮಿ ದಾನಶೂರ ಕರ್ಣ ಮಹತಾ ಪ್ರಯತ್ನೇನ ಅನಿತರ ಸಾಧಾರಣ ಗುರುಸೇವಯಾ ಚ ಭಾರ್ಗವಾಸ್ತ್ರಂ ಕಥಂ ಸಂಪಾದಯತಿ ಇತಿ ನಾಟಕೇಸ್ಮಿನ್ ನಿರೂಪಿತಂ. ಪರಾಕ್ರಮಿ ದಾನಶೂರ ಕರ್ಣ, ಪರಾಕ್ರಮಿಯಾದಂತಹ ದಾನಕ್ಕೆ ಶೂರನಾಗಿರುವಂತಹ ಹೆಸರಾಗಿರುವಂತಹ ಕರ್ಣನು ಮಹತಾ ಪ್ರಯತ್ನೇನ, ಬಹಳ ಪ್ರಯತ್ನದಿಂದ, ಅನಿತರ ಸಾಧಾರಣ ಗುರುಸೇವೆಯ, ಅಸಾಧಾರಣವಾದ ಗುರುಸೇವೆಯಿಂದ, ಭಾರ್ಗವಾಸ್ತ್ರಂ ಕಥಂ ಸಂಪಾದಯತಿ ಇತಿ, ಭಾರ್ಗವಾಸ್ತ್ರವನ್ನು ಹೇಗೆ ಸಂಪಾದಿಸಿದನು, ಅತ್ಯುತ್ಕೃಷ್ಟವಾದಂತಹ ಅಸ್ತ್ರ ಭಾರ್ಗವಾಸ್ತ್ರ, ಅದನ್ನ ಹೇಗೆ ಸಂಪಾದಿಸಿದನು ಎನ್ನುವಂತಹದ್ದು ಈ ನಾಟಕದಲ್ಲಿ ನಿರೂಪಿಸಲ್ಪಟ್ಟಿದೆ. ಸಹ ಸೂತಪುತ್ರ ಇತಿ ಜ್ಞಾತ್ವಾ ಗುರು ಪರಶುರಾಮ ಶಪತಿ. ಅವನು ಸೂತಪುತ್ರನು ಎಂದು ತಿಳಿದು ಗುರುವಾದಂತಹ ಪರಶುರಾಮರು ಶಾಪವನ್ನು ಕೊಡ್ತಾರೆ. ತತಃ ಶಿಷ್ಯ ವಾತ್ಸಲ್ಯ ಆರ್ದ್ರ ಹೃದಯ ಪರಶುರಾಮ ಕರ್ಣಂ ಅಪಾರ ಕರುಣಯ ಸ್ವಯಮೇವ ಸಾಂತ್ವನಂ ಕೃತ್ವಾ ಯಥಾ ಗುರುಂ ಅನುಗೃಹ್ಣಾತಿ ಇತಿ ಸಮ್ಯಗಸ್ಮಿನ್ ರೂಪಕೆ ಪ್ರತಿಪಾದಿತಂ. ಆ ನಂತರದಲ್ಲಿ ಸಹ ಸೂತಪುತ್ರ ಇತಿ ಜ್ಞಾತ್ವಾ ಗುರು ಪರಶುರಾಮ ಶಪತಿ. ಕರ್ಣ ಸೂತಪುತ್ರ ಎಂದು ತಿಳಿದು ಶಪಿಸಿದಂತಹ ಪರಶುರಾಮರು, ತತಃ ಶಿಷ್ಯ ವಾತ್ಸಲ್ಯ ಆರ್ದ್ರ ಹೃದಯ ಪರಶುರಾಮ, ಶಿಷ್ಯನ ವಾತ್ಸಲ್ಯ, ಶಿಷ್ಯನ ವಿಷಯದಲ್ಲಿ ವಾತ್ಸಲ್ಯಪೂರಿತವಾದಂತಹ ಆರ್ದ್ರವಾದ ಹೃದಯವುಳ್ಳಂತಹ ಪರಶುರಾಮರು ಕರ್ಣಂ ಅಪಾರ ಕರುಣಯ ಸ್ವಯಮೇವ ಸಾಂತ್ವನಂ ಕೃತ್ವ, ಕರ್ಣನನ್ನ ಅಪಾರವಾದ ಕರುಣೆಯಿಂದ ಸ್ವಯಂ ಆಗಿ ಸಾಂತ್ವನಂ ಕೃತ್ವ, ಸಮಾಧಾನವನ್ನು ಪಡಿಸಿ, ಯಥಾ ಅನುಗೃಹ್ಣಾತಿ ಹೇಗೆ ಅನುಗ್ರಹಿಸುತ್ತಾರೆ ಎನ್ನುವಂತಹ ವಿಷಯ ಸಮ್ಯಗಸ್ಮಿನ್ ರೂಪಕೆ ಪ್ರತಿಪಾದಿತಂ, ಬಹಳ ಉತ್ಕೃಷ್ಟವಾದಂತಹ ರೀತಿಯಲ್ಲಿ ವಿಧಿವಿಲಸಿತಂ ಎನ್ನುವ ಕಥಾಭಾಗದಲ್ಲಿ ಪ್ರತಿಪಾದಿಸಲ್ಪಟ್ಟಿದೆ. ಅತ್ರ ಪಾತ್ರ ಪರಿಚಯ ಏವಂ ವರ್ತದೆ. ಪಾತ್ರ ಪರಿಚಯ ಈ ರೀತಿಯಾಗಿದೆ ಇಲ್ಲಿ ವಿಧಿವಿಲಸಿತಂ ಪ್ರಕರಣದಲ್ಲಿ. ಗುರು ಪರಶುರಾಮ, ಗುರುಗಳ ಪಾತ್ರದಲ್ಲಿ ಪರಶುರಾಮರು, ಕರ್ಣ ರಾಧೇಯ, ಶಿಷ್ಯನ ಪಾತ್ರದಲ್ಲಿ ಕರ್ಣನು. ಆಶ್ರಮಸ್ಥೋ ಗುರು ಪರಶುರಾಮ ಕರ್ಣೇನಾನ್ವೀಯಮಾನ. ಆಶ್ರಮದಲ್ಲಿರುವಂತಹ ಗುರುಗಳಾದ ಪರಶುರಾಮರು ಕರ್ಣನನ್ನ ನೋಡುತ್ತಾ ಇದ್ದಾರೆ. ಗುರು ಕರ್ಣ ತವ ವಿದ್ಯಾ ಶಸ್ತ್ರಾಭ್ಯಾಸ ಪರಿಸಮಾಪ್ತ ಭವಾನ್ ಯಥಾಕ್ರಮಂ ಗಚ್ಚತು. ಕರ್ಣನೇ, ನಿನ್ನ ವಿದ್ಯಾಭ್ಯಾಸ ಅಂದ್ರೆ ಶಸ್ತ್ರಾಭ್ಯಾಸ ಆಡುವಂತಹದ್ದು ಮುಗಿದಿದೆ, ಪರಿಸಮಾಪ್ತ ಸಮಾಪ್ತಿಯನ್ನು ಹೊಂದಿದೆ. ಭವಾನ್ ಯಥಾಕ್ರಮಂ ಗಚ್ಚತು, ಶಸ್ತ್ರಾಭ್ಯಾಸವನ್ನು ಮುಗಿಸಿದಂತಹ ನೀನು ಗುರುಕುಲದಿಂದ ಇನ್ನು ಹೊರಡಬಹುದು. ಕರ್ಣ ಭಗವನ್ ಅತಏವ ದೂಯೇ ಭವತ್ಸನ್ನಿಧಿಂ ವಿಹಾಯ ಗಂತುಂ.
ಕರ್ಣ ಹೇಳ್ತಾ ಇದ್ದಾನೆ, ಪೂಜ್ಯರೇ ಅತಏವ ದೂಯೆ, ನನಗೆ ಸಂಕಟ ಆಗ್ತಾ ಇದೆ, ಭವತ್ ಸನ್ನಿಧಿ ವಿಹಾಯ ಗಂತು, ನಿಮ್ಮ ಸಾನ್ನಿಧ್ಯವನ್ನ ಬಿಟ್ಟು ಹೊರಡುವಂತಹದ್ದು. ನ ಜಾನೆ ಕಥಂ ವಾ ಗುರುದಕ್ಷಿಣಾಂ ದಾಸ್ಯಾಮಿ, ಗೊತ್ತಿಲ್ಲ ನನಗೆ ನಿಮಗೆ ಏನು ಗುರುದಕ್ಷಿಣೆಯನ್ನು ಕೊಡಬೇಕು. ಇಷ್ಟು ದಿವಸ ನಿಮ್ಮಿಂದ ವಿದ್ಯೆಯನ್ನು ಪಡೆದಂತಹ ನಾನು ಯಾವ ವಿಧದಲ್ಲಿ ನಿಮಗೆ ಗುರುದಕ್ಷಿಣೆಯನ್ನು ಸಲ್ಲಿಸಬೇಕು ಎನ್ನುವಂತಹದ್ದು ಗೊತ್ತಿಲ್ಲ. ಭವಾದೃಶ ಗುರವಃ ಅತೀವ ವಿರಲಾಹ, ನಿಮ್ಮಂತಹ ಗುರುಗಳು ಬಹಳ ವಿರಳವಾದಂಥವರು, ಸಿಗುವಂತಹದ್ದು ಪೂರ್ವಜನ್ಮದ ಸುಕೃತ ಪುಣ್ಯ ಅನ್ನುವ ಅರ್ಥದಲ್ಲಿ. ಮಯಾತು ಅಪೂರ್ವ ಭಾಗ್ಯ ವಿಶೇಷೇಣ ಭವತ್ಶಿಷ್ಯತ್ವಂ ಅಧಿಗತಂ, ನಾನಾದರೂ ಅಪೂರ್ವವಾದಂತಹ ಭಾಗ್ಯ ವಿಶೇಷದಿಂದ ನಿಮ್ಮ ಶಿಷ್ಯತ್ವವನ್ನ ಪಡೆದಿದ್ದೇನೆ. ಇದು ನನ್ನ ಪೂರ್ವಜನ್ಮದ ಸುಕೃತ ಪುಣ್ಯ, ನಿಮ್ಮಂತಹ ಗುರುಗಳು ಸಿಗಲಿಕ್ಕೆ ನಾನು ಅದೃಷ್ಟವಂತನಾಗಿರಬೇಕು ಎಂದು ಕರ್ಣ ಅವನ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾನೆ. ಗುರುಹು ಮಯಾಪ್ಯತ್ರ ಪುಣ್ಯ ವಿಶೇಷ, ನಂದು ಕೂಡ ಪುಣ್ಯವಾದಂತಹದ್ದು, ನನ್ನ ವ್ಯಕ್ತಿತ್ವಕ್ಕೂ ಕೂಡ ಇದು ಉತ್ತಮವಾದಂತಹದ್ದು. ಶಿಷ್ಯಾ ಸಹಸ್ರಶೋ ಯುಗದ್ವಯೇ ಅಸ್ಮಿನ್ ಮಯಾ ಅಧ್ಯಾಪಿತಾ, ಶಿಷ್ಯರನ್ನ ಸಹಸ್ರಶೋ ಸಾವಿರಾರು ಶಿಷ್ಯರನ್ನ ಅಸ್ಮಿನ್ ಯುಗದ್ವಯೇ ಮಯಾ ಅಧ್ಯಾಪಿತ, ಈ ಯುಗದ್ವಯಗಳಲ್ಲಿ 2 ಯುಗಗಳಲ್ಲಿ ನಾನು ಸಾವಿರಾರು ಶಿಷ್ಯರಿಗೆ ಪಾಠವನ್ನು ಮಾಡಿದ್ದೇನೆ. ತ್ವಾದೃಶಃ ಶಿಷ್ಯೋ ನ ಕದಾಪಿ ಇತಃ ಪೂರ್ವಂ ಲಬ್ಧಃ, ನಿನ್ನಂತಹ ಶಿಷ್ಯರು ಈ ಮೊದಲು ಯಾವತ್ತೂ ಕೂಡ ನನಗೆ ಸಿಗಲಿಲ್ಲ. ಅತಸ್ತುವಾದ್ಯೇವ ರಹಸ್ಯತಮಂ ಅಸ್ತ್ರಂ ಪ್ರಯೋಗ ವಿಧಾನಂ ಉಪದಿಶಾಮಿ, ಅತಃ ಆದ್ದರಿಂದ ತವ ನಿನಗೆ ಅದ್ಯೈವ ಇವತ್ತು ರಹಸ್ಯತಮವಾದಂತಹ ಅಸ್ತ್ರವನ್ನ ಪ್ರಯೋಗ ವಿಧಾನಂ ಉಪದಿಶಾಮಿ, ಪ್ರಯೋಗದ ವಿಧಾನವನ್ನ ಉಪದೇಶಿಸುತ್ತೇನೆ. ದೃಢೀಕ್ರಿಯತಾಂ ಚೇತಃ, ಮನಸ್ಸನ್ನ ದೃಢೀಕರಿಸು. ಮಮ ಆದೇಶಾನುಸಾರಂ ನಿಯಮೇನ ಉಪವಾಸ ಸಮಾಚರಿತೋನನು, ನನ್ನ ಆದೇಶಕ್ಕೆ ಅನುಸಾರವಾಗಿ ಉಪವಾಸಾದಿ ವ್ರತಗಳನ್ನು ನೀನು ಅನುಸರಿಸಿದ್ದೀಯ ತಾನೆ. ಕರ್ಣ ಆಚಾರ್ಯ ಯಥಾಜ್ಞಪ್ತಂ ತಥಾ ಸರ್ವಂ ಅನುಷ್ಠಿತಂ, ಪೂಜ್ಯರೇ ಗುರುಗಳೇ ನೀವು ಏನನ್ನ ಆದೇಶಿಸಿದ್ದೀರೋ ಅದನ್ನ ಕ್ರಮಬದ್ಧವಾಗಿ ನಾನು ಅನುಷ್ಠಾನವನ್ನ ಮಾಡಿದ್ದೇನೆ. ಗುರುಹು ಯದ್ಯೈವಂ ಶೃಣು, ಈ ರೀತಿಯಾಗಿ ಕೇಳುವಂತವನಾಗು ಕರ್ಣ. ಕರ್ಣಸ್ಯ ದಕ್ಷಿಣೇ ಕರ್ಣೇ ಮಂತ್ರಂ ಉಪದಿಶತಿ, ದಕ್ಷಿಣ ಕರ್ಣ ಅಂದ್ರೆ ಬಲಗಿವಿಯಲ್ಲಿ, ಕರ್ಣ ಅಂತಂದ್ರೆ ಅವನ ಹೆಸರು ಹೌದು. ಇಲ್ಲಿ ದಕ್ಷಿಣೇ ಕರ್ಣೆ, ದಕ್ಷಿಣ ಕರ್ಣ ಅಂತಂದ್ರೆ ಕರ್ಣನ ಬಲಕಿವಿಯಲ್ಲಿ ಮಂತ್ರಂ ಉಪದಿಶತಿ, ಮಂತ್ರವನ್ನ ಉಪದೇಶಿಸ್ತಾ ಇದ್ದಾರೆ ಗುರುಗಳಾದ ಪರಶುರಾಮರು. ವತ್ಸ ಚಕ್ಷುಷಿ ಉನ್ಮೀಲ್ಯಾದ್ಯ ಪಶ್ಯ, ವತ್ಸ ಮಗನೇ, ಚಕ್ಷುಷಿ ಅಂದ್ರೆ ಕಣ್ಣುಗಳು, ಅದನ್ನ ಉನ್ಮೀಲ್ಯಾದ್ಯ ಪಶ್ಯ ತೆರೆದು ನೋಡುವಂತವನಾಗು. ಉನ್ಮೀಲ್ಯ ಅಂತಂದ್ರೆ ಕಣ್ಣನ್ನ ಮುಚ್ಚಿಕೊಂಡಿರುವಂತಹ ಕಣ್ಣನ್ನ ತೆರೆದು ನೋಡುವಂತವನಾಗು. ಕರ್ಣ ಉನ್ಮೀಲಿತಾಕ್ಷ, ಕರ್ಣನು ಕಣ್ಣನ್ನ ತೆರೆದು ನೋಡ್ತಾ ಇದ್ದಾನೆ. ಭಗವನ್ ಪೂಜ್ಯರೇ ಆಶ್ಚರ್ಯಂ, ಆಶ್ಚರ್ಯ ಆಗ್ತಾ ಇದೆ. ಗುರುಹು ಅಯಮೇವ ಅಸ್ತ್ರ ಪ್ರಭಾವ, ಇದೇ ಅಸ್ತ್ರದ ಒಂದು ಪ್ರಭಾವವು. ಅತಯವೇದಂ ಅಸ್ತ್ರಂ ಭಾರ್ಗವಾಸ್ತ್ರಮಿತಿ ನಾಮ್ನ ಸಮಾಹೂಯತೆ, ಈ ಅಸ್ತ್ರವನ್ನೇ ನಾನು ಭಾರ್ಗವಾಸ್ತ್ರ ಎಂದು ಕರೆದಿದ್ದೇನೆ. ದೇವಾ ಅಪಿ ಅಸ್ತ್ರಾತ್ ಏತಸ್ಮಾತ್ ಬಿಭ್ಯತಿ, ದೇವತೆಗಳು ಕೂಡ ಈ ಅಸ್ತ್ರದಿಂದ ಬಿಭ್ಯತಿ ಹೆದರಲ್ಪಡುತ್ತಾರೆ. ನಿನ್ನ ಸಾಮರ್ಥ್ಯಕ್ಕೆ ಈ ಅಸ್ತ್ರದಿಂದ ದೇವತೆಗಳು ಕೂಡ ಹೆದರಲ್ಪಡುತ್ತಾರೆ. ಇಯಮೇವ ಪರಾಕಾಷ್ಠಾದವ ವಿದ್ಯಾಭ್ಯಾಸಸ್ಯ, ಇದೇ ಪರಾಕಾಷ್ಠ ಉತ್ಕೃಷ್ಟವಾದಂತಹ ನಿನ್ನ ವಿದ್ಯಾಭ್ಯಾಸ. ಆಚಾರ್ಯಂ ಮಾಮಪಿ ಅತಿಶೇಷೆ, ಗುರುವಾದ ನನ್ನನ್ನೂ ಕೂಡ ನೀನು ಈ ಅಸ್ತ್ರದಿಂದ ಸೋಲಿಸಬಹುದು. ಮಾಮಪಿ ಅತಿಶೇಷೆ. ಕರ್ಣ ಸಾಂಜಲಿಬದ್ಧಂ ಕೃತಜ್ಞತಾಪೂರ್ಣ ಅಶ್ರುಕಂಠಶ್ಚ, ಕರ್ಣನು ಈ ರೀತಿಯಾಗಿ ಕೈ ಮುಗಿದು ಸಾಂಜಲಿಬದ್ಧಂ ಕೃತಜ್ಞತಾಪೂರ್ಣ ಅಶ್ರುಕಂಠಶ್ಚ, ಕರ್ಣನ ಕಣ್ಣೀರು ಹರಿತಾ ಇದೆ, ಇವ ಕೈ ಮುಗಿದು ಬೇಡ್ಕೊಳ್ತಾ ಇದ್ದಾನೆ. ಆಚಾರ್ಯ ಅನನ್ಯ ಸಾಧಾರಣಂ ಈದೃಶಂ ಅನಾಥೇ ಮೈ ಗುರುವಾತ್ಸಲ್ಯ ಅಭೂತಪೂರ್ವಂ. ಅನನ್ಯ ಸಾಧಾರಣಂ ಅಂದ್ರೆ ಸಾಮಾನ್ಯನಾಗಿದ್ದಂತಹ ಮನುಷ್ಯನನ್ನ, ಅಸಾಧಾರಣಂ ಅಂತಂದ್ರೆ ಉತ್ಕೃಷ್ಟವಾದಂತಹದ್ದು, ಅನನ್ಯ ಸಾಧಾರಣಂ ಸಾಮಾನ್ಯವಾದಂತಹ ನನ್ನಂತಹ ಮನುಷ್ಯನನ್ನು, ಈದೃಶಂ ಅನಾಥೇಮಯಿ ಈ ರೀತಿಯಾಗಿ ಅನಾಥನಾಗಿರುವಂತಹ ನನ್ನನ್ನು, ಗುರುವಾತ್ಸಲ್ಯಂ ಅಭೂತಪೂರ್ವಂ ನನ್ನ ವಿಷಯದಲ್ಲಿ ನಿಮ್ಮ ಗುರುವಾತ್ಸಲ್ಯ ಹೇಳುವಂತಹದ್ದು ಅಭೂತಪೂರ್ವವಾದಂತಹದ್ದು. ಸರ್ವಥಾ ಭಾಗ್ಯವತಾಂ ಅಗ್ರಗಣ್ಯೋಸ್ಮಿ, ಭಾಗ್ಯದ ವಿಷಯದಲ್ಲಿ ನಾನು ಅಗ್ರಗಣ್ಯನಾಗಿದ್ದೇನೆ. ತತ್ಕೃಪಯಾ ಕಥಯಂತು ಕಾವ ಗುರುದಕ್ಷಿಣ ಮಯಾದೇಯ,
ಗುರುಗಳೇ ನೀವು ದಯಮಾಡಿ ಹೇಳುವಂತವರಾಗಬೇಕು. ತತ್ ಕೃಪಯಾ ಕಥೆಯಂತು ಕಾವಾ ಗುರುದಕ್ಷಿಣಾಮಯಾದೇಯ, ಏನು ಗುರುದಕ್ಷಿಣೆಯನ್ನು ನಿಮಗೆ ಕೊಡಬೇಕು ಅನ್ನೋದನ್ನು ನೀವು ತಿಳಿಸಬೇಕು. ಅನುಗೃಹ್ಯತಾಮಯಂ ದಾಸಜನಃ, ಅನುಗ್ರಹಿಸಬೇಕು, ನನ್ನಂತಹ ದಾಸನನ್ನ ಅನುಗ್ರಹಿಸಬೇಕು. ಪಾದಯೋ ಪದತಿ, ಇಷ್ಟು ಹೇಳ್ತಾ ಕರ್ಣನು ಪಾದಾರವಿಂದಗಳಲ್ಲಿ, ಪರಶುರಾಮರ ಪಾದಾರವಿಂದಗಳಲ್ಲಿ ನಮಸ್ಕರಿಸ್ತಾ ಇದ್ದಾನೆ. ಗುರುಹು ಶಿಷ್ಯಂ ಉತ್ಥಾಪಯನ್, ಗುರುಗಳು ಕೂಡ ಶಿಷ್ಯನಲ್ಲಿ ಪಾದಾರವಿಂದಗಳಲ್ಲಿ ನಮಸ್ಕರಿಸ್ತಾ ಇರುವಂತಹ ಶಿಷ್ಯನನ್ನ ಮೇಲಕ್ಕೆ ಎತ್ತಿ, ವತ್ಸ ಮಗನೇ ಉತ್ತಿಷ್ಠ, ಹೇಳುವಂತವನಾಗು. ನಿರ್ಲಿಪ್ತಸ್ಯ ವನೇ ವಸತಃ ಕಿಮ್ಮೇ ತವ ದಕ್ಷಿಣಯಾ ಕಾರ್ಯಂ, ನಿರ್ಲಿಪ್ತವಾದಂತಹ ಈ ವನದಲ್ಲಿ ಅರಣ್ಯದಲ್ಲಿ ವಾಸಿಸುವಂತಹ ನನಗೆ ದಕ್ಷಿಣಯಾ ಕಾರ್ಯಂ, ನೀನು ಕೊಡುವಂತಹ ಗುರುದಕ್ಷಿಣೆಯಿಂದ ಏನು ಆಗಬೇಕಾದಂತ ಇದೆ ಅಂದ್ರೆ ನನಗೆ ಗುರುದಕ್ಷಿಣೆಯ ಅವಶ್ಯಕತೆ ಇಲ್ಲ ಅನ್ನುವ ಅರ್ಥದಲ್ಲಿ. ಅಲಮಲಂ ವಿಷಾದೇನ, ನೀನು ವಿಷಾದವನ್ನು ಪಡುವುದನ್ನ ನಿಲ್ಲಿಸುವಂತವನಾಗು. ತಥಾಪಿ ಯದಿ ತ್ವಂ ಗುರುದಕ್ಷಿಣ ದಾತುಂ ಕೃತದೃಢ ಸಂಕಲ್ಪೋಸಿ ತರ್ಹಿ ಶೃಣ್ವಿದಂ, ತಥಾಪಿ ಆದರೂ ಕೂಡ ಯದಿ ಒಂದು ವೇಳೆ ನೀನು ಗುರುದಕ್ಷಿಣ ದಾತುಂ, ಗುರುದಕ್ಷಿಣೆಯನ್ನು ಕೊಡುವುದೇ ಅಂತಾದರೆ, ಕೃತ ದೃಢ ಸಂಕಲ್ಪೋಸಿ, ದೃಢ ಸಂಕಲ್ಪವನ್ನು ಮಾಡಿದ್ದೀಯ, ನಾನು ಪಡೆದಂತಹ ವಿದ್ಯೆಗೆ ಗುರುದಕ್ಷಿಣೆಯನ್ನು ನೀಡಲೇಬೇಕು, ಗುರುದಕ್ಷಿಣೆಯನ್ನು ಸಲ್ಲಿಸದೇ ಹೋದರೆ ಆ ಪಡೆದ ವಿದ್ಯೆಯ ಫಲ ನನಗೆ ಸಂಪೂರ್ಣವಾಗಿ ಸಿಗುವುದಿಲ್ಲ ಎನ್ನುವ ಭಾವನೆ ನಿನ್ನಲ್ಲಿ ಇದ್ದರೆ, ನೀನು ಸಂಕಲ್ಪವನ್ನು ಮಾಡಿದ್ದೇ ಆದರೆ, ಅಸ್ತ್ರ ಪ್ರಯೋಗೈಶ್ಚ ಮಯೋಪದಿಷ್ಟೈ ಪ್ರಭುತ್ವಮಂತ ಸಕಲಾಸ್ತ್ವಯಾನು ನಾಮಾವಶೇಷ ಸತತಂ ಕ್ರಿಯಂತೆ ಯದೀಹ ದತ್ತ ಗುರುದಕ್ಷಿಣಾ ಸ್ಯಾತ್. ನೋಡಿ ಮೊದಲನೇ ಶ್ಲೋಕ, ಅಸ್ತ್ರ ಪ್ರಯೋಗೈ ಚ ಮಯಾ ಉಪದಿಷ್ಟೈ ಪ್ರಭುತ್ವಮತ್ತ ಸಕಲಾಃ ತ್ವಯಾ ನು ನಾಮಾವಶೇಷಾಃ ಸತತಂ ಕ್ರಿಯಂತೆ ಯದಿ ಇಹ ದತ್ತ ಗುರುದಕ್ಷಿಣಾ ಸ್ಯಾತ್. ಕರ್ಣ, ನಿನಗೆ ಗುರುದಕ್ಷಿಣೆಯನ್ನು ನೀಡುವುದೇ ಆದರೆ ಈ ಲೋಕದಲ್ಲಿ ಇರುವಂತಹ ಪ್ರಭುತ್ವಮತ್ತಾಹ ಸಕಲಾಸ್ತ್ವಯಾನು, ಪ್ರಭುತ್ವಮತ್ತಾಹ, ಈ ಪ್ರಭುತ್ವದಿಂದ ಅಂದ್ರೆ ಉನ್ಮತ್ತರಾದ ರಾಜ್ಯಾಧಿಕಾರದ ಉನ್ಮತ್ತತೆಯಿಂದ ಕೆಟ್ಟ ಕಾರ್ಯಗಳನ್ನ ಮಾಡ್ತಾ ಇರುವಂತಹ ರಾಜರುಗಳು ಯಾರ್ಯಾರಿದ್ದಾರಲ್ಲ ಅವರನ್ನ ನಾನು ಉಪದೇಶಿಸಿರುವಂತಹ ಅಸ್ತ್ರಗಳಿಂದ ನೀನು ನಾಮಾವಶೇಷ ಸತತಂ ಕ್ರಿಯಂತೆ, ನಾಮಾವಶೇಷರನ್ನಾಗಿ ಮಾಡಬೇಕು, ಸತತವಾಗಿ ಅವರನ್ನ ನಾಮಾವಶೇಷವನ್ನಾಗಿ ನೀನು ಮಾಡಬೇಕಾದಂತಹದ್ದು ಅಂದರೆ ಅವರ ಸಂಹಾರವನ್ನ ಮಾಡು. ಯದೀಹ ದತ್ತ ಗುರುದಕ್ಷಿಣಾ ಸ್ಯಾತ್, ಇದು ನೀನು ನನಗೆ ಕೊಡುವಂತಹ ಗುರುದಕ್ಷಿಣೆಯಾದೀತು. ಯಾರು ರಾಜ್ಯಾಧಿಕಾರದಿಂದ ಉನ್ಮತ್ತರಾಗಿ ಪ್ರಜೆಗಳಿಗೆ ತೊಂದರೆ ಕೊಡ್ತಾ ಇದ್ದಾರೋ ಅಂತಹ ರಾಜರನ್ನು ನೀನು ಸತತವಾಗಿ ಸಂಹರಿಸು. ಕೇವಲ ನಾಮ ಮಾತ್ರ ಇರಬೇಕು ಹೊರತು ಅವರ ಭೌತಿಕವಾದಂತಹ ಶರೀರ ಈ ಪ್ರಪಂಚದಲ್ಲಿ ಇಲ್ಲದೆ ಹೋದ ರೀತಿಯಲ್ಲಿ ನಾನು ಉಪದೇಶಿಸಿರುವ ಅಸ್ತ್ರಗಳನ್ನ ಉಪಯೋಗಿಸಿಕೊಂಡು ನೀನು ಆ ರಾಜರನ್ನ ಸಂಹರಿಸಿದರೆ ನೀನು ನನಗೆ ಕೊಡುವಂತಹ ಗುರುದಕ್ಷಿಣೆಯಾದೀತು ಎಂದು ಪರಶುರಾಮರು ಶಿಷ್ಯನಾದ ಕರ್ಣನಿಗೆ ಹೇಳ್ತಾ ಇದ್ದಾರೆ. ಅದೊಂದು ಸಾಕು ಬಿಟ್ರೆ, ಕೆಟ್ಟ ರಾಜರ ಸಂಹಾರ ಸಾಕುಗಳು ಬಿಟ್ರೆ ಮತ್ತೇನು ಗುರುದಕ್ಷಿಣೆ ಅವಶ್ಯಕತೆ ನನಗೆ ಇಲ್ಲ. ಕರ್ಣ ಆಚಾರ್ಯವರ್ಯ ಭವದಾಜ್ಞಾಂ ಶಿರಸಿ ಧೃತ್ವಾ ಸರ್ವತಾ ಸರ್ವಕಾಲೇಶು ಪರಿಪಾಲಯಿಷ್ಯಾಮಿ. ಆಚಾರ್ಯವರ್ಯ ಪೂಜ್ಯರೇ, ಭವದಾಜ್ಞಾಂ ಶಿರಸಿ ಧೃತ್ವಾ, ನಿಮ್ಮ ಆಜ್ಞೆಯನ್ನ ಶಿರಸಿ ತಲೆಯ ಮೇಲೆ ಇಟ್ಟುಕೊಂಡು ಶಿರಸ್ಸಿನಲ್ಲಿ ಧರಿಸಿ, ಸರ್ವಥಾ ಸರ್ವಕಾಲೇಶು ಪರಿಪಾಲಯಿಷ್ಯಾಮಿ, ಸರ್ವಥಾ ಎಲ್ಲ ಸಮಯದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಕೂಡ ನಾನು ಪರಿಪಾಲಯಿಷ್ಯಾಮಿ ಪಾಲಿಸುತ್ತೇನೆ ಅಂತ ನಿಮಗೆ ಮಾತನ್ನ ಕೊಡ್ತಾ ಇದ್ದೇನೆ, ವಚನವನ್ನ ಕೊಡ್ತಾ ಇದ್ದೇನೆ. ಪುನಃ ಪುನಃ ಅಭಿವಾದಯತೆ, ಮತ್ತೆ ಮತ್ತೆ ನಮಸ್ಕರಿಸ್ತಾ ಇದ್ದಾನೆ ಕರ್ಣ ಗುರುಗಳಾದ ಪರಶುರಾಮನಿಗೆ. ಗುರುಹು ವತ್ಸ, ಮಗನೇ ಗಚ್ಚತಂ ಪುನರಾಗಮನಾಯ, ನೀನು ಹೋಗಿ ಬಾ, ಒಳ್ಳೆಯದಾಗಲಿ ನಿನಗೆ. ತ್ವಯಾ ಅಸ್ತ್ರಾಣಿ ಸರ್ವಾಣೀತಃ ಪ್ರಭೃತಿ ಸರ್ವ ಸಜ್ಜನಾನಾಂ ದೀನಾನಾಂ ಚಾವನಾಯ ದುರ್ಜನಾನಾಂ ಪ್ರಮತ್ತಾನಾಂಚ ನಾಶನಾಯ ಇವ ಪ್ರಯೋಕ್ತವ್ಯಾನಿ ನಾನ್ಯಥಾ. ಗುರುಗಳಾದ ಪರಶುರಾಮರು ಕರ್ಣನಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ, ತ್ವಯಾ ಅಸ್ತ್ರಾಣಿ ಸರ್ವಾಣೀತಃ, ನಾನು ಉಪದೇಶಿಸಿರುವಂತಹ ಅಸ್ತ್ರಗಳು ಎಲ್ಲ ಸಮಯದಲ್ಲಿಯೂ ಕೂಡ ಸಜ್ಜನಾನಾಂ ದೀನಾನಾಂ ಚಾವನಾಯ,
ಸಜ್ಜನರು ಮತ್ತು ದೀನರು ಅಂದ್ರೆ ಕಷ್ಟದಲ್ಲಿರುವಂತವರ ಉದ್ಧಾರಕ್ಕೋಸ್ಕರವಾಗಿ ಬಳಸಬೇಕು, ಅವರ ರಕ್ಷಣೆಗೋಸ್ಕರವಾಗಿ ಬಳಸಬೇಕು ಹೊರತು ದುರ್ಜನಾನಾಂ ಪ್ರಮತ್ತಾನಾಂಚ ನಾಶನಾಯೈವ ಪ್ರಯೋಕ್ತವ್ಯಾನಿ ನಾನ್ಯಥಾ. ಹೇಗೆ ಸಜ್ಜನರು ಮತ್ತು ಕಷ್ಟದಲ್ಲಿರುವಂತವರ ಉದ್ಧಾರಕ್ಕೋಸ್ಕರ ರಕ್ಷಣೆಗೋಸ್ಕರ ಬಳಸಿದೆಯೋ ಅದೇ ರೀತಿಯಲ್ಲಿ ದುರ್ಜನಾನಾಂ ಪ್ರಮತ್ತಾನಾಂಚ ನಾಶನಾಯೈವ, ದುರ್ಜನರು ಮತ್ತು ಅಧಿಕಾರದ ಮದದಿಂದ ಉನ್ಮತ್ತರಾದಂಥವರ ನಾಶಕ್ಕೋಸ್ಕರವಾಗಿ ಪ್ರಯೋಕ್ತವ್ಯಾನಿ ಪ್ರಯೋಗಿಸಲ್ಪಡಬೇಕು ಹೊರತು ನಾನ್ಯಥಾ ಬೇರೆ ಕಾರಣಗಳಿಗೆ ಬಳಸತಕ್ಕದ್ದಲ್ಲ. ಪರಶುರಾಮರು ಇನ್ನೊಮ್ಮೆ ಹೇಳ್ತಾ ಇದ್ದಾರೆ, ಮೊದಲನೇ ಶ್ಲೋಕದಲ್ಲಿ ಹೇಳಿದ್ದನ್ನ ಬಿಟ್ಟು ಈಗ ಮತ್ತೊಮ್ಮೆ ಕರ್ಣನನ್ನ ಎಚ್ಚರಿಸ್ತಾ ಇದ್ದಾರೆ. ಸಜ್ಜನರು ಕಷ್ಟದಲ್ಲಿರುವಂತವರನ್ನ ಉದ್ಧಾರಕ್ಕೋಸ್ಕರವಾಗಿ, ದುರ್ಜನರು ಮತ್ತು ಅಧಿಕಾರದ ಮದದಲ್ಲಿರುವಂತವರ ಸಂಹಾರಕ್ಕೋಸ್ಕರವಾಗಿ ಬಳಸಬೇಕೇ ಹೊರತು ಮತ್ತೆ ಯಾವುದಕ್ಕೂ ಬಳಸುವುದು ಯೋಗ್ಯವಲ್ಲ. ಸತ್ಯಪಥಾತ್ ಈಶದಪಿ ನ ಪ್ರಚಲಿತವ್ಯಂ, ಸತ್ಯಪಥದ ಈಶದಪಿ ಸ್ವಲ್ಪವೂ ಕೂಡ ಸತ್ಯ ಮಾರ್ಗದಿಂದ ಸನ್ಮಾರ್ಗವನ್ನು ಬಿಟ್ಟು ನೀವು ಹೋಗತಕ್ಕದ್ದಲ್ಲ. ಸಮಸ್ತ ಸನ್ಮಂಗಲಾನಿತೇ ಭವಂತು, ನಿನಗೆ ಒಳ್ಳೆಯದಾಗಲಿ. ಕರ್ಣ ಉತ್ತಾಯ ಗುರುಗಳ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ ಇರುವಂತಹ ಕರ್ಣನು ಎದ್ದು ಹೇಳ್ತಾ ಇದ್ದಾನೆ, ಆಚಾರ್ಯ ಪೂಜ್ಯರೇ, ಸತ್ಯೇನ ಶಪೇ, ಸತ್ಯವಾಗಿ ಶಪಥ ಮಾಡ್ತಾ ಇದ್ದೇನೆ, ಸರ್ವಥಾ ತಥಾ ಕರಿಷ್ಯಾಮಿ, ನೀವೇನು ಹೇಳ್ತೀರೋ ಅದನ್ನು ಯಾವಾಗಲೂ ಮಾಡ್ತೇನೆ. ಭವದನುಗ್ರಹ ಏವ ರಕ್ಷಾ ಕವಚಂ, ನಿಮ್ಮ ಅನುಗ್ರಹವೇ ನನಗೆ ಶ್ರೀರಕ್ಷೆ ಅಥವಾ ರಕ್ಷಾ ಕವಚ. ಪರಿತೋ ಅವಲೋಕ್ಯ ಆತ್ಮಗತಂ, ಪರಶುರಾಮರ ಆಶ್ರಮವನ್ನು ನೋಡ್ತಾ, ಪರಿತೋ ಅವಲೋಕ್ಯ ಈಗಳ ಆಶ್ರಮವನ್ನು ನೋಡ್ತಾ, ಆತ್ಮಗತಂ ತನ್ನ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇದ್ದಾನೆ. ಸರ್ವಥಾ ಅಸಮರ್ಥೋಸಿ ಗುರುಕುಲಂ ಗುರುಂಚ ವಿಹಾಯ ಗಂತುಂ, ಸರ್ವಥಾ ಯಾವಾಗಲೂ ನಾನು ಅಸಮರ್ಥನಾಗಿದ್ದೇನೆ ಗುರುಕುಲ ಮತ್ತು ಗುರುಗಳನ್ನು ಬಿಟ್ಟು ಹೋಗಲಿಕ್ಕೆ. ಅತ್ರೈವ ಮುಹೂರ್ತಂ ಸ್ಥಿತ್ವಾ ತಥೋ ಗಮಿಷ್ಯಾಮಿ, ಇಲ್ಲಿಯ ಒಂದು ಕ್ಷಣ ಮಾತ್ರ ನಿಂತು ಇಲ್ಲಿಂದ ಹೊರಡುವೆನು. ಅಹೋ ಗುರುಕುಲ ವೈಭವಂ, ಈ ಗುರುಕುಲದ ವೈಭವ ಹೇಳುವಂತಹದ್ದು ಹೇಗಿದೆ. ಮಹತಾ ವೈಭವೋಪೇತೇನ ವರ್ತತೆ ಅಯಂ ಗುರುಕುಲ. ಶಸ್ತ್ರಾಭ್ಯಾಸ ನಿರತೇನ ಮಯ ನ ಕದಾಪಿ ಪೂರ್ವ ದೃಷ್ಟಪೇತತ್, ಶಸ್ತ್ರಾಭ್ಯಾಸೇನ ನಿರತಃ, ಶಸ್ತ್ರಾಭ್ಯಾಸದಲ್ಲಿ ನಿರತನಾದ ಸಮಯದಲ್ಲಿ ಮಯ ನ ಕದಾಪಿ ದೃಷ್ಟಪೂರ್ವಮೇತತ್, ಯಾವತ್ತೂ ಕೂಡ ನಾನು ಈ ಗುರುಕುಲವನ್ನ ಇದನ್ನ ನೋಡಿರಲಿಲ್ಲ ಆಗಿದ್ದೆ. ವಿಜೃಂಭತೆ ವೇದ ಸರಸ್ವತೀಮಯಂ ತಪೋವನಂ ನಿರ್ಮಲ ಕರ್ಮ ಶೋಭಿತಂ, ವಿನೀತ ಶಿಷ್ಯೈರಪನೀತ ಕಲ್ಮಷೈ ಅಧಿಷ್ಠಿತಂ ವಿಶ್ವಗುಣಾಭಿರಂಜಿತಂ. ದ್ವಿತೀಯ ಶ್ಲೋಕ. ವಿಜೃಂಭತೆ ವೇದ ಸರಸ್ವತೀಮಯಂ ತಪೋವನಂ ನಿರ್ಮಲ ಕರ್ಮ ಶೋಭಿತಂ, ವಿನೀತ ಶಿಷ್ಯೈಃ ಅಪನೀತ ಕಲ್ಮಷೈಃ ಅಧಿಷ್ಠಿತಂ ವಿಶ್ವಗುಣಾಭಿರಂಜಿತಂ. ಈ ಒಂದು ಪರಮ ಪವಿತ್ರವಾದಂತಹ ಗುರುಕುಲ ವೇದ ಶಾಸ್ತ್ರ ವಾನ್ಮಯಗಳಿಂದ ಶೋಭಿಸ್ತಾ ಇದೆ. ಅದೇ ರೀತಿಯಲ್ಲಿ ವಿನೀತ ಶಿಷ್ಯೈಹಿ ಅಪನೀತ ಕಲ್ಮಷೈಹಿ, ವಿನೀತರಾದಂತಹ ಪವಿತ್ರವಾದಂತಹ ಶಿಷ್ಯರಿಂದ, ಅಕಲ್ಮಷ ಅಂದ್ರೆ ನಿಷ್ಕಲ್ಮಷ ಭಾವನೆ ಇರುವಂತಹ ಶಿಷ್ಯರಿಂದ, ವಿಶ್ವಗುಣಾಭಿರಂಜಿತಂ ವಿಶ್ವದಲ್ಲೇ ಅತ್ಯುತ್ತಮವಾದಂತಹ ಗುರುಕುಲ ಎನ್ನುವ ರೀತಿಯಲ್ಲಿ ಇದು ಶೋಭಿಸ್ತಾ ಇದೆ. ಈ ಗುರುಕುಲಗಳಲ್ಲಿ ಸದಾ ವಿದ್ಯಾಭ್ಯಾಸದಲ್ಲಿ, ವೇದಾಭ್ಯಾಸ ಶಸ್ತ್ರಾಭ್ಯಾಸದಲ್ಲಿ ನಿರತರಾದಂತಹ ನಿಷ್ಕಲ್ಮಷವಾದಂತಹ ಮನಸ್ಸುಳ್ಳ ವಿನೀತರಾದಂತಹ ಶಿಷ್ಯರು ಯಾವತ್ತಿಗೂ ಕೂಡ ವೇದಾಧ್ಯಯನ ವೇದ ಪಠಣ ಮಾಡ್ತಾ ಇರೋದ್ರಿಂದ ಈ ಒಂದು ಗುರುಕುಲ ಉತ್ಕೃಷ್ಟವಾಗಿ ಶೋಭಿಸ್ತಾ ಇದೆ. ಪುರತೋ ಶಯಾನಂ ಗುರುಂ ದೃಷ್ಟ್ವಾ ತತ್ರೈವ ಉಪಸರ್ಪತಿ, ಅಲ್ಲಿಯೇ ಶಯಾನಂ ಮಲಗಿರುವಂತಹ ಗುರುಗಳಾದಂತಹ ಪರಶುರಾಮನನ್ನ ಕರ್ಣನು ನೋಡ್ತಾ ಇದ್ದಾನೆ. ಭೂಮಾ ಉಪವಿಶ್ಯ ಗುರೋಹೋ ಉತ್ತಮಾಂಗಂ ಸೋತ್ಸಂಗೇ ನಿಮೇಶಯತಿ, ಭೂಮಿಯ ಮೇಲೆ ಮಲಗಿರುವಂತಹ ಗುರುಗಳ ಉತ್ತಮಾಂಗಂ, ಉತ್ತಮಾಂಗ ಅಂತಂದ್ರೆ ತಲೆಯ ಭಾಗವನ್ನ, ಉತ್ತಮಾಂಗ ಅಂತಂದ್ರೆ ಉತ್ತಮ ಅಂಗಂ ಶರಶೀರ್ಷಂ ಇತಿ ಅಮರಕೋಶ, ಅದನ್ನ ಇವನ ಸೋತ್ಸಂಗೇ ನಿಮೇಶಯತಿ, ಕರ್ಣ ಏನ್ ಮಾಡ್ತಾ ಇದ್ದಾನೆ, ತನ್ನ ತೊಡೆಯ ಮೇಲೆ ಮಲಗಿಸಿಕೊಳ್ತಾ ಇದ್ದಾನೆ. ಅಂದ್ರೆ ಗುರು ಸೇವೆಯನ್ನು ಮಾಡುವುದಕ್ಕೋಸ್ಕರವಾಗಿ ಕರ್ಣನು ಅಲ್ಲಿ ಅವರ ಪರಶುರಾಮರ ತಲೆಯನ್ನ ಇವನ ತೊಡೆಯ ಮೇಲೆ ಇಟ್ಟುಕೊಂಡಿದ್ದಾನೆ. ಧನ್ಯೋಸ್ಮಿ ಗಮನಾತ್ ಪೂರ್ವಂ ಈದೃಶೀ ಸಂಪದಾಗತ, ವಿನಾತು ಗುರು ಶುಶ್ರೂಷಾಂ ಅನ್ಯದ್ಭಾವ್ಯಂ ಪರಂ ಮಮ. ಧನ್ಯೋ ಅಸ್ಮಿ ಗಮನಾತ್ ಪೂರ್ವಂ ಈದೃಶೀ ಸಂಪದಾಗತ, ವಿನಾ ತು ಗುರು ಶುಶ್ರೂಷಾಂ ನ ಅನ್ಯದ್ಭಾವ್ಯಂ ಪರಂ ಮಮ.
ಕರ್ಣನು ಅತ್ಯುತ್ಕೃಷ್ಟವಾದಂತಹ ಅತ್ಯುತ್ತಮವಾದಂತಹ ರೀತಿಯಲ್ಲಿ ಸಂತೋಷವನ್ನು ಅನುಭವಿಸ್ತಾ ಇದ್ದಾನೆ. ಇಲ್ಲಿ ಏನಂತಂದ್ರೆ ಗುರುಕುಲವನ್ನ ಬಿಟ್ಟು ಹೋಗುವ ಮೊದಲು ಧನ್ಯೋಸ್ಮಿ, ಧನ್ಯತೆಯನ್ನು ಅನುಭವಿಸ್ತಾ ಇದ್ದೇನೆ. ಗಮನಾತ್ ಪೂರ್ವಂ ಈದೃಶಿ ಸಂಪದಾಗತ, ಈ ರೀತಿಯಾದಂತಹ ಅವಕಾಶ ನನಗೆ ಸಿಗುತ್ತೆ ಅಂತ ನಾನು ಕನಸು ಮನಸ್ಸಿನಲ್ಲಿಯೂ ಎಣಿಸಿರಲಿಲ್ಲ. ಗುರು ಶುಶ್ರೂಷೆಗಿಂತ ಮಿಗಿಲಾದಂತಹದ್ದು ಇನ್ನು ಯಾವುದೂ ಇಲ್ಲ. ಅಂತಹ ಪರಮೋತ್ಕೃಷ್ಟವಾದ ಗುರುಸೇವೆಯನ್ನು ನಾನು ಮಾಡಿದ್ದೇನೆ ಎಂದು ಕರ್ಣ ಸಾರ್ಥಕತೆಯನ್ನ ಇಲ್ಲಿ ಅನುಭವಿಸ್ತಾ ಇದ್ದಾನೆ. ಅತ್ರಾಂತರೆ ಕಶ್ಚಿತ್ ವರಟಃ ಕರ್ಣಸ್ಯ ಉತ್ಸಂಗೇ ಮಾಂಸಭಕ್ಷಣೆ ನಿರತಃ ಪರಶುರಾಮಃ ಮಂದೋಷ್ಣ ಹೃದಯ ಸಂಪರ್ಕಾತ್ ಅರ್ಥೋನ್ಮೀಲಿತಾಕ್ಷಃ. ಅತ್ರಾಂತರೆ ಈ ಗುರುಕುಲದಲ್ಲಿ ಕರ್ಣನು ಪರಶುರಾಮರ ತಲೆಯನ್ನು ಇವನ ತೊಡೆಯ ಮೇಲೆ ಇಟ್ಟುಕೊಂಡಿರುವಂತಹ ಸಂದರ್ಭದಲ್ಲಿ ಅದೇ ತೊಡೆಯನ್ನ ಕಶ್ಚಿತ್ ವರಟಃ, ಒಂದು ಕ್ರಿಮಿ ಹೇಳುವಂತಹದ್ದು ಇವನ ತೊಡೆಯಲ್ಲಿರುವಂತಹ ಮಾಂಸವನ್ನ ಭಕ್ಷಿಸುತ್ತಾ ರಕ್ತವನ್ನ ಕುಡಿತಾ ಇದೆ. ಪರಶುರಾಮ ಮಂದೋಷ್ಣ ರುದಿರ ಸಂಪರ್ಕಾತ್ ಅರ್ಥೋನ್ಮೀಲಿತಾಕ್ಷ. ಗುರುಗಳಾದಂತಹ ಪರಶುರಾಮರು ಬಿಸಿಯ ರಕ್ತ, ಕರ್ಣನ ತೊಡೆಯಿಂದ ಹೊರ ಹೋಗುತ್ತಿರುವಂತಹ ಬಿಸಿಯ ರಕ್ತ ಸಂಪರ್ಕದಿಂದ ಅರ್ಧೋನ್ಮೀಲಿತಾಕ್ಷ, ಅರ್ಧ ಮಾತ್ರ ಕಣ್ಣನ್ನ ತೆರೆದು ನೋಡ್ತಾ ಇದ್ದಾರೆ. ಏನಾಗಿದೆ ಪರಿಸ್ಥಿತಿ, ಯಾವ ರೀತಿಯಲ್ಲಿ ಇದೆ. ಗುರುಹು ಕರ್ಣ ಕಸ್ಯೇದಂ ರುಧಿರಂ, ಕರ್ಣನೇ ಯಾರ ರಕ್ತ ಇದು? ಕಥಯ ಕಥಂ ಇದಂ ಅತ್ರ ಸಂಭೂತಂ, ನೀನು ಹೇಗೆ ಇಲ್ಲಿ ಬಂದೆ, ಯಾವ ರೀತಿಯಲ್ಲಿ ಆಯಿತು ಇದು? ಕಥಂ ಮೇ ಶೀರ್ಷಸ್ಯ ತವೋತ್ಸಂಗ ಶಯನ ಪ್ರಾಪ್ತಿ, ಹೇಗೆ ನನ್ನ ತಲೆ ಹೇಳುವಂತಹದ್ದು ನಿನ್ನ ತೊಡೆಯ ಮೇಲೆ ಮಲಗಿಕೊಂಡಿದೆ. ತವ ಉತ್ಸಂಗ ಶಯನ ಪ್ರಾಪ್ತಿ, ಉತ್ಸಂಗ ಅಂತಂದ್ರೆ ತೊಡೆ, ನನ್ನ ತಲೆ ನಿನ್ನ ತೊಡೆಯ ಮೇಲೆ ಯಾವ ರೀತಿಯಲ್ಲಿ ಮಲಗಿಕೊಂಡಿದೆ. ಈಶತ್ ಕ್ರುದ್ಧ ಇವ, ಸ್ವಲ್ಪ ಕ್ರುದ್ಧನಾಗಿ ಸಿಟ್ಟುಕೊಂಡು ಪರಶುರಾಮರು ಹೇಳ್ತಾ ಇದ್ದಾರೆ. ಸರ್ವಂ ಸತ್ಯಮೇವ ವದ, ಸ್ವಲ್ಪ ಸತ್ಯವನ್ನ ಹೇಳಬೇಕು ನೀನು, ಎಲ್ಲವನ್ನೂ ಕೂಡ ಸತ್ಯ ಘಟನೆಯನ್ನು ಹೇಳುವಂತವನಾಗು. ಕಿಮರ್ಥಂ ಆಶ್ರಮಂ ಪ್ರತಿ ಆಗತಃ, ಮತ್ತೆ ಯಾಕೆ ನೀನು ಆಶ್ರಮಕ್ಕೆ ಬಂದಿದ್ದೀಯಾ? ಯಾಕೆ ಅಂತ ಕೇಳಿದ್ರೆ, ಕರ್ಣನ ಪರಶುರಾಮರ ವಿಚಾರದಲ್ಲಿ ಕರ್ಣನು ಆಶ್ರಮವನ್ನು ಬಿಟ್ಟು ಹೊರಟು ಹೋಗಿದ್ದಾನೆ, ವಿದ್ಯಾಭ್ಯಾಸವನ್ನು ಮುಗಿಸಿ ಹೋಗಿದ್ದಾನೆ. ಆದರೆ ಮತ್ತೆ ಯಾಕೆ ಬಂದಿದ್ದಾನೆ ಅನ್ನುವ ಪ್ರಶ್ನಾರ್ಥಕ ಭಾವನೆಯಲ್ಲಿ ಪರಶುರಾಮರು ಕರ್ಣನನ್ನ ಪ್ರಶ್ನಿಸ್ತಾ ಇದ್ದಾರೆ. ಕರ್ಣ ಆಚಾರ್ಯ ಪೂಜ್ಯರೇ, ಸರ್ವಂ ಯಥಾ ಸಂಭೂತಂ ಕಥಯಾಮಿ, ನಿಮಗೆ ಯಥಾವತ್ತಾಗಿ ಇಲ್ಲಿ ಹೇಳಲ್ಪಡುತ್ತೇನೆ. ಮಮಾಪರಾಧ ಕೃಪಯಾ ಕ್ಷಂತವ್ಯ, ನನ್ನ ಅಪರಾಧವನ್ನ ನೀವು ಮನ್ನಿಸಬೇಕು. ವಜ್ರಾಖ್ಯ ಕ್ರಿಮಿರೇಶ ವೀಕ್ಷ ಭಗವನ್ ಪೀನಂ ಮಮೋರುದ್ವಯಂ ಕ್ರಂತಂಚಂಚುಪುಟೇನ ನಿರ್ದಯಮಥೋ ರಕ್ತಂ ಪಿಬನ್ ಸತ್ವರಂ ಯಾವತ್ ಭಕ್ಷಯತಿ ಸ್ಮ ಮಾಂಸಮಖಿಲಂ ತಾವಚ್ಚ ಸಾಯಾತನ ನಿದ್ರಾಭಂಗಭಯಾದಹೋ ತವ ಮಯಾ ಸೋಡಾ ಸಮಸ್ತಾದ್ರುವಂ. ವಜ್ರಾಖ್ಯಃ ಕ್ರಿಮಿಃ ಏಷಃ ವೀಕ್ಷ ಭಗವನ್ ಪೀನಂ ಮಮ ಊರುದ್ವಯಂ ಕ್ರಂತಂಚಂಚುಪುಟೇನ ನಿರ್ದಯಂ ಅಥ ರಕ್ತಂ ಪಿಬನ್ ಸತ್ವರಂ ಯಾವತ್ ಭಕ್ಷಯತಿ ಸ್ಮ ಮಾಂಸಂ ಅಖಿಲಂ ತಾವಚ್ಚ ಸಾ ಯಾತನಾ ನಿದ್ರಾ ಭಂಗಭಯಾತ್ ಅಹೋ ತವ ಮಯಾ ಸೋಢಾ ಸಮಸ್ತಾದ್ರುವಂ. ಪೂಜ್ಯರಾದಂತಹ ಗುರುಗಳೇ, ನಾನು ಆಶ್ರಮದಲ್ಲಿ ನೀವು ಮಲಗಿರುವಂತಹ ನೆಲದ ಮೇಲೆ ಮಲಗಿರುವ ಸಮಯದಲ್ಲಿ ಗುರು ಸೇವೆಯ ಭಾಗವಾಗಿ ನಿಮ್ಮ ತಲೆಯನ್ನ ನನ್ನ ತೊಡೆಯ ಮೇಲೆ ಮಲಗಿಸಿಕೊಂಡಿದ್ದೆ. ಅದೇ ಸಮಯದಲ್ಲಿ ವಜ್ರಾಖ್ಯ ಎನ್ನುವಂತಹ ಒಂದು ಕೀಟ ಬಂದು ನನ್ನ ತೊಡೆಯಲ್ಲಿರುವಂತಹ ಮಾಂಸಭಕ್ಷಣೆಯನ್ನು ಮಾಡ್ತಾ ಇತ್ತು. ಆ ಮಾಂಸಭಕ್ಷಣೆ ಮಾಡಿದ ಸಂದರ್ಭದಲ್ಲಿ ರಕ್ತ ಹೇಳುವಂತಹದ್ದು ನನ್ನ ತೊಡೆಯಿಂದ ಹೊರಬಂದು ನಿಮ್ಮ ತಲೆಯನ್ನ ಸ್ಪರ್ಶಿಸ್ತಾ ಇತ್ತು. ಆ ಸಮಯದಲ್ಲಿ ನಿರ್ದಯವಾಗಿ ಚಂಚುಪುಟೇನ ಅಂದ್ರೆ ಅದರ ಕೊಕ್ಕಿನಿಂದ ಕುಟ್ಟಿ ಕುಟ್ಟಿ ತಿಕ್ಕಿ ತಿಕ್ಕಿ ತಿನ್ನುತ್ತಾ ಇರುವಂತಹ ಸಂದರ್ಭದಲ್ಲಿಯೂ ಕೂಡ ನಾನು ಅದನ್ನ ಸಹಿಸಿಕೊಂಡಿದ್ದೇನೆ. ಯಾವತ್ ಭಕ್ಷಯತಿ ಸ್ಮ ಮಾಂಸಮಖಿಲಂ ತಾವಚ್ಚ ಸಾ ಯಾತನಾ. ಯಾಕೆಂತಂದ್ರೆ ನಿಮಗೆ ಯಾತನೆ ಸಮಸ್ಯೆ ಆಗಬಹುದು ಅಥವಾ ನೋವನ್ನ ಅನುಭವಿಸುತ್ತಿರಬಹುದು ನೀವು, ಯಾಕೆಂದ್ರೆ ನನ್ನ ರಕ್ತವ ಸ್ಪರ್ಶದಿಂದ ನೀವು ಸಮಸ್ಯೆಯನ್ನು ಅನುಭವಿಸಬಹುದು ಎನ್ನುವ ಕಾರಣದಿಂದ ನಿದ್ರಾಭಂಗಭಯಾದಹೋ ಮಯ ಸೋಢಾ ಸಮಸ್ತಾದ್ರುವಂ, ನಿಮ್ಮ ನಿದ್ರೆಗೆ ತೊಂದರೆಯಾಗಬಹುದು ಎನ್ನುವ ಕಾರಣದಿಂದ ಇದೆಲ್ಲವನ್ನು ನಾನು ಸಹಿಸಿಕೊಂಡಿದ್ದೇನೆ. ಗುರುಹು ಸಕ್ರೋಧಂ, ಇನ್ನೂ ಸಿಟ್ಟಿನಿಂದ ಕರ್ಣ
ಕಿಮೇತದಾಚರಿತಂತ್ವಯ, ನೀನು ಏನನ್ನ ಆಚರಿಸ್ತಾ ಇದ್ದೀಯ, ಏನನ್ನ ಮಾಡ್ತಾ ಇದ್ದೀಯ ನೀನು. ಸೀಮಾತೀತಸ್ತವ ಸಹನ ಗುಣ, ನಿನ್ನ ಸಹನ ಗುಣ ಇಡುವಂತಹದ್ದು ಪರಿಧಿಯನ್ನು ಮೀರಿರುವಂತಹದ್ದು. ಸದಾ ಸದಾಚಾರ ಸಂಪನ್ನ ಮಾನವ ಇದೃಶಿ ಭಯಂಕರ ದೇಹವಾದ ಕ್ಷಣಮಪಿ ನ ಸಹಂತೆ. ಸದಾ ಸದಾಚಾರ ಸಂಪನ್ನ ಅಂದ್ರೆ ಇಲ್ಲಿ ನೀನು ಮೊದಲು ಹೇಳಿದಂತೆ ಗುರುಕುಲಕ್ಕೆ ಪ್ರವೇಶ ಪಡೆಯುವಾಗ ಹೇಳಿದಂತೆ ನೀನು ಬ್ರಾಹ್ಮಣನೇ ಆಗಿದ್ದರೆ, ಸದಾಚಾರ ಸಂಪನ್ನನೇ ಆಗಿರುವಂತಹ ಮನುಷ್ಯನೇ ಆಗಿದ್ದರೆ, ಈದೃಶಿ ಭಯಂಕರ ದೇಹವಾದ, ಈ ರೀತಿಯಾದ ಭಯಂಕರವಾದ ದೇಹಬಾಧೆಯನ್ನ ಕ್ಷಣಮಪಿ ನ ಸಹಂತೆ, ಸ್ವಲ್ಪವೂ ಕೂಡ ಸಹಿಸಲಿಕ್ಕೆ ಅಸಾಧ್ಯವಾದಂತಹ ವ್ಯಕ್ತಿ ಆಗುತ್ತಿದ್ದೆ ಹೊರತು ಸಹಿಸಿಕೊಳ್ಳುವಂತಹ ವ್ಯಕ್ತಿ ಆಗುವುದಿಲ್ಲಾಗಿತ್ತು. ಕರ್ಣ ಸರ್ವಥಾ ಸತ್ಯಮೇತನ್ ನಾನ್ಯಥಾ, ಯಾವತ್ತೂ ಕೂಡ ನಾನು ಸತ್ಯವನ್ನೇ ಹೇಳ್ತಾ ಇದ್ದೇನೆ. ಗುರು ಸರೋಷಂ, ಇನ್ನು ಸಿಟ್ಟಿನಿಂದ ಕ್ಷಣಾರ್ಧ ಅವಿಶ್ವಸನೀಯ ಸಂಜಾತಃ, ಕ್ಷಣ ಮಾತ್ರದಲ್ಲಿ ನೀನು ವಿಶ್ವಾಸಘಾತಕನಾದೆ. ತ್ವಂ ಅಸತ್ಯವಾದೇವ ಪ್ರತಿಭಾಸಿ, ನೀನು ಅಸತ್ಯವಾದಿಯಂತೆ ಕಾಣ್ತಾ ಇದ್ದೀಯ ನನಗೆ. ಕರ್ಣ ಭಗವನ್ ಪೂಜ್ಯರೇ, ನ ಮಯ ಕಿಂಚಿದಪಿ ಇಹ ಧರ್ಮ ವಿರುದ್ಧಂ ಆಚರಿತಂ. ಪೂಜ್ಯರೇ, ನಾನು ಸ್ವಲ್ಪವೂ ಕೂಡ ಧರ್ಮದ ವಿರುದ್ಧವಾಗಿ ಆಚರಿಸಿಲ್ಲ. ದಯಾಮಯೋ ಮಾಂ ಭವಾನ್ ಕ್ಷಂತುಮರ್ಹತಿ, ದಯಾಳುಗಳಾದಂತಹ ನೀವು ನನ್ನನ್ನ ಕ್ಷಮಿಸಬೇಕು. ಗುರುಹು ದ್ವಿಗುಣೀಕೃತ ಕ್ರೋಧ, ಇನ್ನೂ ಸಿಟ್ಟಿನಿಂದ ನೀಚ ದುಷ್ಟನೇ, ಪ್ರಕೃತ್ಯ ಸತ್ಯವಾದೀವ ಮಹತಿ ಈದೃಶೀಂಬಾದಾಂ ಕ್ಷಣಮಪಿ ನ ಸಹಂತೆ. ಗುರುಗಳು ಮತ್ತೆ ಅದನ್ನು ಹೇಳ್ತಾ ಇದ್ದಾರೆ. ಪ್ರಕೃತ್ಯ ಸತ್ಯವಾದೀವ, ನೀನು ಪ್ರಕೃತಿಯಲ್ಲಿ ಸತ್ಯವಾದಿಯೇ ಆಗಿದ್ದರೆ, ಮಹತಿ ಈದೃಶೀಂಬಾಧಾಂ, ಈ ರೀತಿಯಾದಂತಹ ಕಷ್ಟವಾದಂತಹ ನೋವನ್ನ ಕ್ಷಣಮಪಿ ನ ಸಹಂತೆ, ಕ್ಷಣಕಾಲವೂ ಕೂಡ ಸಹಿಸಲಿಕ್ಕೆ ಅಸಾಧ್ಯವಾಗುತ್ತಿದ್ದಿ. ಸರ್ವಶಸ್ತ್ರಜ್ಞಾನಂ ಅವಿಚಾರ್ಯ ಪ್ರದತ್ತಂ ಭವತೆ, ಸರ್ವಂ ಅಸ್ತ್ರಜ್ಞಾನಂ, ಎಲ್ಲ ಅಸ್ತ್ರಜ್ಞಾನವನ್ನು ಕೂಡ ನಿನಗೆ ಅವಿಚಾರ್ಯ ವಿಚಾರಿಸದೆ ಕೊಟ್ಟು ನಾನು ಮೂರ್ಖತನವನ್ನ ಹೊಂದಿದೆನು. ಅಹೋ ಭಗ್ನ ಪ್ರತಿಜ್ಞೋಸ್ಮಿ, ನನ್ನ ಪ್ರತಿಜ್ಞೆ ಎಲ್ಲವೂ ಕೂಡ ಭಗ್ನವಾಗಿ ಹೋಯಿತು. ಹಾ ವಂಚಿತೋಸ್ಮಿ, ನಾನು ವಂಚನೆಗೊಳಗಾದೆನು. ಅಸ್ಥಾನೇ ಖಲು ನಿಕ್ಷಿಪ್ತೋ ಮದೀಯ ಸಮಸ್ತೋ ಜ್ಞಾನಭಂಡಾರ, ಒಬ್ಬ ಅಯೋಗ್ಯನಿಗೆ ನನ್ನ ಸಮಸ್ತವಾದಂತಹ ಜ್ಞಾನ ಭಂಡಾರವನ್ನ ದಾರೆ ಎರೆದೆನು, ಕೊಟ್ಟು ನಾನು ಮೂರ್ಖನಾದೆ. ಕೋಪ ಸಂರಕ್ತನಯನಃ, ಇಷ್ಟು ಹೇಳುತ್ತಾ ಪರಶುರಾಮರ ಕಣ್ಣು ಹೇಳುವಂತಹದ್ದು ಏನಾಗ್ತಾ ಇದೆ, ಕೋಪದಿಂದ ಸಂರಕ್ತವಾಗಿದೆ. ಕಥಯ ಶೀಘ್ರಂ ಅದ್ಯಾಪಿ ಸತ್ಯಂ, ಇವಾಗೂ ಕೂಡ ನೀನು ಸತ್ಯವನ್ನ ಹೇಳುವಂತವನಾಗು. ಉಳಿದಿದ್ದನ್ನ ಮುಂದಿನ ಭಾಗದಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ.